ಬಿರಿಯಾನಿ ಎಷ್ಟು? 2 ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಹಾಸನಕ್ಕೆ ಬಂದಿದ್ದೀನಿ. ಹಾಸನಲ್ಲಿ ಪಿಳ್ಳೈ ಮೆಸ್ ಅಂತ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಸಿಗುವಂಥ ಜಾಗ. ಸೊ ನಾನ್ ವೆಜ್ ಅಂದರೆ ತರಾವರಿ ಏನು ಸಿಗೋಲ್ಲ. ಮಟನ್ ಬಿರಿಯಾನಿ, ಚಿಕನ್ನು, ಮಾಮೂಲಿ ವೈಟ್ ರೈಸು, ಒಂದು 3-4 ಐಟಮ್ ಅಷ್ಟೇ, ಜಾಸ್ತಿ ಏನು ಸಿಗೋಲ್ಲ. ಸೊ ಮಟನ್ ಬಿರಿಯಾನಿನೇ ಅಲ್ಟಿಮೇಟ್ ಅಂತೆ, ಸೌದೆಯಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ತಿದ್ರು. ತುಂಬ ಜನ ಕ್ರೌಡು. ಆ್ಯಕ್ಚುಲಾಗಿ ಊಟ ಸ್ಟಾರ್ಟ್ ಆಗೋದೆ 1 ಗಂಟೆಗೆ, 12:30 ಕಾಯ್ಕೊಂಡು ಕೂತಿರ್ತಾರೆ. ಇನ್ನೂ ದಮ್ ಕಟ್ಟಿರ್ತಾರೆ, ಆಗಲೇ ಜನ ಬಂದುಬಿಟ್ಟಿರ್ತಾರೆ. ನೀವು ಬಿರಿಯಾನಿ ಅಂತ ತೊಗೊಂಡ್ರೆ, ಅಂದರೆ 210 ರೂಪಾಯಿ ಕೊಟ್ಟು ಬಿರಿಯಾನಿ ತೊಗೊಂಡ್ರೆ ವೈಟ್ ರೈಸ್ ಅನ್ಲಿಮಿಟೆಡು. ನೀವು ಎಷ್ಟು ಸತಿ ಬೇಕಾದ್ರೂ ವೈಟ್ ರೈಸ್ನ ಹಾಕ್ಸ್ಕೊಂಡು, ಸೇರ್ವ ಇರುತ್ತೆ, ಸೇರ್ವನ ಹಾಕ್ಸ್ಕೊಂಡು ಊಟ ಮಾಡ್ಬೋದು. ಮತ್ತು ಲಾಸ್ಟಲ್ಲಿ ಒಂದು ಮಜ್ಜಿಗೆ ಕೊಡ್ತಾರೆ, ಅಲ್ಟಿಮೇಟ್ ಆಗಿರುತ್ತೆ. ಬಿರಿಯಾನಿ ಆದಮೇಲೆ ಒಂದು ಮಜ್ಜಿಗೆ ತೊಗೊಂಡ್ರೆ ಕ್ಲಾಸಾಗಿರುತ್ತೆ. ಇದಿರೋಂಥದ್ದು ಹಾಸನಲ್ಲಿ ಪಿಳ್ಳೈ ಮೆಸ್, ಗಣಿಗ ರಸ್ತೆಯಲ್ಲಿ ಪಿಳ್ಳೈ ಮೆಸ್ ಇದೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಮಟನ್ ಊಟ, ಮಟನ್ ಬಿರಿಯಾನಿ ಕೊಡಿಸ್ತೀನಿ ಬನ್ನಿ. बिरयानी मटन के भी पूछ लो। ಸರ್ ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು? VS ಶರತ್ಚಂದ್ರ ಅವರು. ಸರ್ ಪಿಳ್ಳೈ ಮೆಸ್ ಯಾವಾಗಿಂದ ಶುರುವಾಗಿದೆ? 1976. ಸೊ ಅರೌಂಡ್ ಎಷ್ಟು ವರ್ಷ ಆಯಿತು ಸರ್? 48. ಸೊ 48 ವರ್ಷ. ಸೊ ಸರ್ ಏನೇನೆಲ್ಲ ಸಿಗುತ್ತೆ? ಏನಿಲ್ಲ ಸರ್, ಫುಡ್ ಇಲ್ಲಿ ಬಿರಿಯಾನಿ ಇರುತ್ತೆ, ಬಿರಿಯಾನಿ ರೈಸ್ ಇರುತ್ತೆ, ಚಿಕನ್ ಫ್ರೈ, ಮಟನ್ ಫ್ರೈ, ಲಿವರ್ ಫ್ರೈ, ಇಷ್ಟೇ ಇರೋದು. ಇಷ್ಟೇ ಒಂದು 4 ಐಟಮ್. 4 ಐಟಮ್. ಜಾಸ್ತಿ ಐಟಮ್ ಮಾಡೋದೇ ಇಲ್ಲ ಸರ್. ಜಾಗ ಚಿಕ್ಕದಲ್ಲ, ಇಟ್ಕೊಡ್ಲ ಕೇಳೋಷ್ಟು ಟೈಮ್ ಇರಲ್ಲ, ಹಂಗಾಗಿ. ಓಕೆ, ಇನ್ನು ಬಿರಿಯಾನಿ ಅಂತ ಬಂದಾಗಲೂ ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡಲ್ಲ. ಯಾಕೆಂದರೆ ಇಲ್ಲಿ ಜಾಗನೂ ಇಲ್ಲ ಒಳಗಡೆ, ಮತ್ತೆ ಸೌಕರ್ಯ ಇಲ್ವಲ್ಲ. ಇಷ್ಟು ಚಿಕ್ಕ ಜಾಗದಲ್ಲಿ ಎಲ್ಲ ಐಟಮು ಮಾಡೋಕ್ಕಾಗಲ್ಲ. ಹಾಗಾಗಿ ಬೆಳಿಗ್ಗೆ ಎದ್ದು ಮಾಡಿ ಎಲ್ಲ ಇಟ್ಟು ಮತ್ತೆ ಹಂಚಷ್ಟು ಜಾಗನೂ ಇಲ್ವಲ್ಲ. ಊಟಕ್ಕೆ ಬರೋದೇ 1ರಿಂದ 3:30 ಕ್ಲೋಸ್ ಆಗುತ್ತೆ. ಓಕೆ, ಒಂದು ಕಾಲಾಗುತ್ತೆ ತೆಗಿಯೋದು. ಇನ್ನು 2.5 ಅವರಲ್ಲಿ ಎಷ್ಟು ವ್ಯಾಪಾರ ಮಾಡೋಕ್ಕಾಗಿ. ಹಂಗಾಗಿ ಸೊ ಯಾರು ಸರ್ ಶುರು ಮಾಡಿದ್ದೆ? ಅಪ್ಪಾಜಿಯವರು. ಅವ್ರ ಹೆಸರು? ಶಂಕರ್ ಪಿಳ್ಳೈ. ಸರ್ ಮೂಲತಃ ಯಾವ ಊರು ಸರ್? ಕೇರಳ, ಕೊಟ್ಟಾಯಂ. ಓಕೆ, ಅಂದರೆ ಅಪ್ಪಾಜಿ ಬಂದು ಕೊಟ್ಟಾಯಂ. ಅಪ್ಪಾಜಿ ಮಿಲಿಟ್ರಿಯಲ್ಲಿದ್ದರು. ಅಲ್ಲಿಂದ ಮದುವೆ ಆಗಿ ಈ ಕಡೆ ಬಂದ್ಬಿಟ್ರು, ಬ್ಯಾಂಗ್ಳೂರು ಬಂದರು. ಬ್ಯಾಂಗ್ಳೂರು ಟು ಹಿಂಗೆ ಅಲ್ಲಿ ಬಿಸ್ನೆಸ್ ಎಲ್ಲ ಲಾಸ್ ಮಾಡ್ಕೊಂಡು ಅವ್ರಿಗೆ ಜಮೀನೆಲ್ಲ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಮಾರಿ ಬಿಸ್ನೆಸ್ಗೆ ಹಾಕಿದ್ರು. ಅಲ್ಲಿ ಬಿಸ್ನೆಸ್ ಲಾಸ್ ಆಗಿ ಹಾಸನಿಗೆ ಬಂದರು. ಹಾಸನಿಗೆ ಬಂದು ಇಲ್ಲಿ ನಾಯ್ಡು ಬಾರ್ ಅಂತ ಇತ್ತು, ಅಲ್ಲಿ ಕೆಲಸ ಮಾಡ್ತಿದ್ರು ಶುರುವಲ್ಲಿ. ಆಮೇಲೆ ಹಿಂಗೆ ಒಂದು 5-10 ಜನಕ್ಕೆ ಊಟ ಕೊಡೋದು ಮನೇಲೇ ಮಾಡ್ಕೊಂಡು ಮತ್ತೆ ನಾ ಅಪ್ಪಾಜಿಯವ್ರು ಶುರು ಮಾಡಿದ್ರಿ ಅಂದರೆ, ಸೊ ಅವಾಗ ಏನೇನು ಐಟಮ್ ಇತ್ತು? ಆಗ ಇಷ್ಟೆಲ್ಲ ನಾನ್ ವೆಜ್ಜಿಗೆ ತಿಂತಿತ್ತಿಲ್ಲ. 45-50 ವರ್ಷ ಹಿಂದೆ ಅಲ್ಲ, ನಾನ್ ವೆಜ್ ತಿನ್ನೋದೇ ಅಪರಾಧ ಅಂತ ತಿಳ್ಕೊಂಬಿಡೋರು ಆಗ. ಹೌದು. ವಾರದಲ್ಲಿ 1 ದಿನ ಬಿರಿಯಾನಿ, ಫ್ರೈಡೇ, ಮತ್ತು 2 ದಿನ 3 ದಿನ ವೆಜ್ ಊಟ, ಇನ್ನೊಂದು ದಿನ ಮಟನ್ ಊಟ, 1 ದಿನ ಚಿಕನ್ ಊಟ, ಈ ಟೈಪ್ ಮಾಡ್ತಾಯಿದ್ರು. 1 ದಿನ ಪ್ಯೂರು, ಸಂಡೇ ಹಾಫ್ ಡೇ ಮಾತ್ರ ಬಿರಿಯಾನಿ ರೈಸು ಚಿಕನ್ನು ಕೊಡೋದು, ಅಲ್ಲ ವೈಟ್ ಗೀ ರೈಸು ಚಿಕನ್ ಫ್ರೈ, ಇಷ್ಟು ಕೊಡ್ತಾಯಿದ್ರು ಆಗ. ಆಮೇಲೆ ಬೆಳಿಗ್ಗೆ ಟಿಫನ್ ಇತ್ತು ಅವ್ರ ಟೈಮಲ್ಲಿ, ಪೂರಿ, ಚಪಾತಿ, ದೋಸೆ ಇದೆಯಲ್ಲ. ಮಧ್ಯಾಹ್ನ ಊಟ ಇತ್ತು, ರಾತ್ರಿ ಊಟ ಇತ್ತು. ನಾವು ಬಂದಮೇಲೆ ಕಷ್ಟ ಜಾಸ್ತಿ ಅಲ್ಲ ಆಗ, ಅಂದರೆ ತಾಕತ್ತಿತ್ತು. ಈಗ ಬರೀ ಮಧ್ಯಾಹ್ನ ಒಂದು ಊಟ, 1ರಿಂದ 3:30. 1ರಿಂದ 3:30 ಅಷ್ಟೇ. ರಾತ್ರಿ ಏನಿಲ್ಲ, ಬೆಳಿಗ್ಗೆ ಟಿಫನ್ ಇಲ್ಲ, ಏನಿಲ್ಲ. ಓಕೆ ಸರ್, ಆಗ ರೇಟ್ ಕೇಳಿದ್ರೆ ನಗಾಡ್ತೀರಾ. 1.5 ರೂಪಾಯಿ ಮೀಲ್ಸ್ ಇತ್ತು, ಬಿರಿಯಾನಿ 7 ರೂಪಾಯಿ ಇತ್ತು. ಒಂದು ಊಟನೇ 2.5 ರೂಪಾಯಿ ಕೊಟ್ಬಿಡುವು. 1 ಬಂಗಡ, 1 ಬೂತಾಯಿ, ವೈಟ್ ರೈಸು, ಮುದ್ದೆ ರೈಸು, ಹೊಟ್ಟೆ ತುಂಬ ಊಟ. ಈಗಲೂ ಹೊಟ್ಟೆ ತುಂಬ ಊಟ ಇದೆ. ಆದರೆ
ನೈಟು ಮತ್ತೆ ಬೆಳಿಗ್ಗೆ ಮಾರ್ನಿಂಗ್ ಮಾಡ್ತಾಯಿಲ್ಲ ಅಷ್ಟೇ. ಮತ್ತು ನಾ ಪಿಳ್ಳೈ ಮೆಸ್ಸಿಗೆ ಬರಬೇಕು ಅಂದರೆ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಹಾಸನ್ ಸಿಟಿ, ಗಾಣಿಗರ ಬೀದಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಂದವಾಗಿರುವಂಥ ಬಿರಿಯಾನಿ, ಮಟನ್ ಬಿರಿಯಾನಿ ಜೊತೆಗೆ ಚಿಕನ್ನು. ಸೊ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿರುತ್ತಂತೆ. ಅದು ಹಾಸನವರೆಗೂ ಬಂದಿದ್ದೀನಿ ಬಿರಿಯಾನಿಗೋಸ್ಕರ. ಸೊ ಚಿಕನ್ ಇದೆ, ಸೊ ಚಿಕನ್ ಫ್ರೈ ಇದೆ, ಇದನ್ನು ಹಾಕೊಂಬಿಡೋಣ ಇದಕ್ಕೆ. ಓಹೋ, ಆಹಾ, ಗೊಜ್ಜು ಗಿಜ್ಜು ಎಲ್ಲ ಸೇರಿಸ್ಬಿಟ್ಟು ಬ್ಯಾಟಿಂಗ್ ಮಾಡೋಣ. ಮೊಸರು ಬಜ್ಜಿ ಎಲ್ಲ ಏನು ಕೊಡಲ್ವಂತೆ. ಒಳಗಡೆ ಕೂರೋದಕ್ಕೆ ಜಾಗ ಇದೆ, ಬಟ್ ಏನಂದರೆ ಸಿಕ್ಕಾಪಟ್ಟೆ ಕ್ರೌಡಲ್ಲ, ಸೌಂಡ್ ಜಾಸ್ತಿ ಬರುತ್ತೆ, ನಾಯ್ಸ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಹೊರಗಡೆ ತಂದು ವೀಡಿಯೋ ಮಾಡ್ತಾಯಿದ್ದೀನಿ. ಚಿಕನ್ ತೊಗೊಂಡಿದ್ದೀನಿ, ಹಾಫ್ ಚಿಕನ್ನು ಅಂದರೆ ಇನ್ನೊಂದು ಪೀಸ್ ಎಕ್ಸ್ಟ್ರಾ ಬರುತ್ತೆ ಅನ್ಸುತ್ತೆ. ಬಟ್ ನಾನು ಎರಡೆರಡು ಪೀಸ್ ಹಾಕಿ ಸರ್ ಅಂದ್ಬಿಟ್ಟು ಎರಡೆರಡು ಪೀಸ್ ಹಾಕಿಸ್ಕೊಂಡಿದ್ದೀನಿ. ಹಾಗೂ ಮಟನ್ ಬಿರಿಯಾನಿ. ಸೊ ರೈಸ್ ಅಂತೂ ಸಕ್ಕತ್ತಾಗಿದೆ ನೋಡೋದಕ್ಕೆ. ಪೀಸ್ ನೋಡಿ, ಪೀಸು ರೈಸ್ ಇದೆ. ಚೆನ್ನಾಗಿದೆ. ಹೇಗೋದಾ, ಜಾಸ್ತಿ ಮಸಾಲೆ ಟೇಸ್ಟೇ ಬರೋಲ್ಲ. ಟೊಮೊಟೊನ ಹಾಕಿರ್ತಾರಲ್ಲ, ಅದರ ಒಂದು ಹುಳಿ ನೀಟಾಗಿ ಸಿಗುತ್ತೆ. ಇದು ಯಾವುದೋ ಕುಟ ಅಂತ ಸೌಂಡ್ ಬರ್ಬೋದು ನಿಮಗೆ. ರೋಡನ್ನು ರೆಡಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಆ ಸೌಂಡು ಸೇರ್ಕೊಂಡ್ಬಿಟ್ಟಿರುತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಬಿಡಿ. ಇಷ್ಟು ದೂರ ಬಂದಿದ್ದಾರಲ್ಲ, ಬಿಟ್ಟು ಹೋಗೋಕ್ಕೂ ಆಗೋದಿಲ್ಲ. ಸೊ ಬಿರಿಯಾನಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಸಪ್ರೇಟಾಗಿ ಅಂದರೆ ಈ ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಇದೆಲ್ಲ ಏನು ಸಪ್ರೇಟಾಗಿ ಏನು ಸಿಗೋಲ್ಲ, ಎಲ್ಲ ನುಣ್ಣಗೆ ರುಬ್ಬಿಟ್ಟಿರ್ತಾರೆ. ಟೊಮೊಟೊ ಹಣ್ಣು ಮಾತ್ರ ನಿಮಗೆ ಕಾಣ ಸಿಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಬೈಕ್ ಸಿಗೋಲ್ಲ, ಮೀನ್ಸ್ ಸಪ್ರೇಟಾಗಿ ಡಿಸರ್ವ್ ಮಾಡೋಲ್ಲ, ಎಲ್ಲ ರುಬ್ಬಿಟ್ಟಿರ್ತಾರೆ. ಚೆನ್ನಾಗಿರುತ್ತೆ. ಮೊಟ್ಟೆ ಕೊಟ್ಟಿರ್ತಾರೆ ಜೊತೆಗೆ. ಇನ್ನು ಚಿಕನ್ ಕ್ವಾಲಿಟಿ ಅಗಳು ಮುಡ್ತಿದ್ದಂಗೆ ಬಿಟ್ಟೋಯ್ತದಲ್ಲ ಬಸ್. ಚಿಕನ್ ಇದೆ, ಚೆನ್ನಾಗಿದೆ. ಮೆಣಸೆಲ್ಲ ಹಾಕಿ ಒಂದೊಳ್ಳೆ ಖಾರವಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಬಿರಿಯಾನಿ ಮೇಜರ್ ಅಂತ ಖಾರ ಬರೋಲ್ಲ. ಈ ಗುಜ್ಜಿಗೆ ಎಲ್ಲ ಹಾಕ್ಕೊಂಡು ತಿಂತಾ ಇದ್ರೆ ಮಸ್ತ್ ಇರುತ್ತೆ, ಚೆನ್ನಾಗಿದೆ. 210 ಬಿರಿಯಾನಿ ತೊಗೊಂಡ್ರೆ. ಸೊ ಬಿಸಿ ಸುಡ್ತಾ ಇದೆ, ಅದಕ್ಕೆ ಹಿಂಗೆ ಹಿಡ್ಕೊಂಡಿದ್ದೀನಿ. 210 ಬಿರಿಯಾನಿ. ಮತ್ತು ಇನ್ನು ವೈಟ್ ರೈಸ್ ಅನ್ಲಿಮಿಟೆಡ್ ಹಾಕ್ಕೊಡ್ತಾರಂತೆ. ಸೇರ್ವ ಎಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟಿರ್ತಾರೆ ತಪ್ಪಲೆಯಲ್ಲಿ. ಸೊ ಅದನ್ನು ಎಷ್ಟು ಸತಿ ಬೇಕಾದ್ರೆ ಹಾಕ್ಕೊಂಡು ವೈಟ್ ರೈಸ್ ಹಾಕಿಸ್ಕೊಂಡು ಅನ್ಲಿಮಿಟೆಡ್ ಬರ್ಸ್ಬೋದು. ಅಂದರೆ ಈ ಸಾಲಿಲ್ಲ ಅಂದಾಗ ಇದು ಎನಫ್, ಇದು ಸಾಕಾಗುತ್ತೆ ಅನಿಸುತ್ತೆ. ಇನ್ನೂ ಸಾಲಲ್ಲ, ಒಂದು ಒಳ್ಳೆ ಬ್ಯಾಟ್ಸ್ಮನ್ ಆದರೆ ವೈಟ್ ರೈಸ್ ಹಾಕಿಸ್ಕೊಂಡು ಸೇರ್ವ ಹಾಕ್ಕೊಂಡು ಊಟ ಮಾಡ್ಬೋದು. ಚೆನ್ನಾಗಿದೆ. ಕೈ ಸುಡ್ತಾ ಇದೆ ಅಷ್ಟೇ, ಅದೊಂದೇ ಪ್ರಾಬ್ಲಮ್ ನನಗೆ. ಕೂರೋದಕ್ಕೆ ಜಾಗ ಇದೆ, ಜನ ಸಿಕ್ಕಾಬಡೆ ಜನ, ಕ್ರೌಡ್ ಹೆವಿ. ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಜನ ಕಾಯ್ಕೊಂಡು ಕೂತಿರ್ತಾರೆ. ತುಂಬ ಚೆನ್ನಾಗಿದೆ. ಓಕೆ, ನಾನು ಈ ವಿಡಿಯೋನ ಎಲ್ಲಿಗೆ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.